ನಮಸ್ಕಾರ ಸ್ನೇಹಿತರೆ, ಡೆಕ್ಕನ್ ಬಾಯ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲದ ಕಂಪ್ಲೀಟ್ A to Z ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ. ಸೊ ವಿಡಿಯೋನ ಎಂಡ್ ತನಕ ನೋಡೋದು ಮರಿಬೇಡಿ. ಜಗತ್ತಿನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಮತ್ತು ಜಗತ್ತಿನ 18 ಶಕ್ತಿಪೀಠಗಳಲ್ಲಿ ಒಂದಾದ ಭ್ರಮರಾಂಬಾದೇವಿ ಮಹಾಶಕ್ತಿಪೀಠ ಕೂಡ ಇಲ್ಲಿದೆ. ಅದಕ್ಕಾಗಿ ಶ್ರೀಶೈಲಕ್ಕೆ ಕೈಲಾಸವೆಂದೇ ಕರೀತಾರೆ ಮತ್ತು ಎಷ್ಟೋ ಸಾಧು ಸಂತರು ಇಲ್ಲಿಗೆ ಮೋಕ್ಷಕ್ಕಾಗಿ ಬರ್ತಾರೆ. ಉತ್ತರದಲ್ಲಿ ಕಾಶಿಯಷ್ಟು ಪವಿತ್ರವೋ ದಕ್ಷಿಣದಲ್ಲಿ ಶ್ರೀಶೈಲ ಪವಿತ್ರ. ಆಂಧ್ರ ಪ್ರದೇಶದಲ್ಲಿರುವ ನಲ್ಲಮಲ್ಲ ಕಾಡಿನ ಮಧ್ಯದಲ್ಲಿ ಶ್ರೀಶೈಲಂ ಸ್ಥಿತವಾಗಿದೆ. ಕರ್ನೂಲ್ ಜಿಲ್ಲೆಯಲ್ಲಿರುವ ಶ್ರೀಶೈಲಂಗೆ ಕರ್ನೂಲಿಂದ ಕೇವಲ 180 ಕಿಲೋಮೀಟರ್ ದೂರ. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮೂರಿಂದ ಶ್ರೀಶೈಲಂ ಹೋಗೋದು ಹೇಗೆ, ಅಲ್ಲಿ ಸ್ಟೇ ಆಪ್ಷನ್ಸ್ ಏನಿದೆ, ಅಲ್ಲಿನ ಊಟ ತಿಂಡಿ ವ್ಯವಸ್ಥೆ ಹೇಗಿದೆ, ಶ್ರೀಶೈಲಮಲ್ಲಿ ದರ್ಶನ ಮತ್ತು ಬುಕ್ಕಿಂಗ್ ಹೇಗೆ ಮಾಡೋದು, ಅಲ್ಲಿ ನೋಡುವಂಥ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು, ಟೆಂಪಲ್ಸ್ ಎಲ್ಲದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿನ ಕೊಡ್ತೀನಿ. ಶ್ರೀಶೈಲಂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಮತ್ತು ಅಲ್ಲಿ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲದಕ್ಕೂ ಮುಂಚೆ ಡೆಕ್ಕನ್ ಬಾಯ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಎಲ್ಲ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಟ್ರೇನಿಂದ ಹೋಗೋದಾದರೆ ಮಾರ್ಕಾಪುರ ರೈಲ್ವೆ ಸ್ಟೇಷನ್ ಶ್ರೀಶೈಲಂಲಿಂದ 81 ಕಿಲೋಮೀಟರ್ಸ್ ದೂರ ಇದೆ. ನಂದ್ಯಾಳ್ ರೈಲ್ವೆ ಸ್ಟೇಷನ್ ಶ್ರೀಶೈಲದಿಂದ 160 ಕಿಲೋಮೀಟರ್ ದೂರ ಇದೆ. ಹಾಗೆ ಕರ್ನೂಲ್ ರೈಲ್ವೆ ಸ್ಟೇಷನ್ 181 ಕಿಲೋಮೀಟರ್ಸ್ ದೂರ ಇದೆ. ನಿಮ್ಮೂರಿಂದ ಈ ಊರಿಗೆ ಟ್ರೈನ್ ಇದಾವ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ. ಸ್ವಲ್ಪ ದಿನ ಮುಂಚೆನೇ ಟ್ರೈನ್ನ ಬುಕ್ ಮಾಡಿಕೊಳ್ಳಿ. ಬಸ್ಸಿಂದ ಹೋಗೋದಾದರೆ ಕರ್ನಾಟಕದಲ್ಲಿ ಸ್ವಲ್ಪ ಬಸ್ ಕಡಿಮೆನೇ, ಆದರೆ ಹೊಸಪೇಟಿಂದ ಶ್ರೀಶೈಲಂಗೆ ಡೈರೆಕ್ಟ್ ಬಸ್ ಎವ್ರಿ ಡೇ 7:30 PM ಇರುತ್ತೆ. ಸೊ ಹೊಸಪೇಟಿಂದ ಹೋಗೋರು ಈ ಬಸ್ನ ಚೂಸ್ ಮಾಡ್ಕೋಬೋದು. ಹಾಗೆ ಬ್ಯಾಂಗ್ಳೂರಿಂದ ಕೂಡ ಶ್ರೀಶೈಲಂಗೆ ಡೈರೆಕ್ಟ್ ಬಸ್ ಇರ್ತವೆ. ರಾಯಚೂರಿಂದ ಹೋಗೋದಾದರೆ ಎವ್ರಿ ಮಾರ್ನಿಂಗ್ 11:30 AM ಬಸ್ ಹೋಗುತ್ತೆ. ಇವೆಲ್ಲ ಆಪ್ಷನ್ಸ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಕರ್ನೂಲ್ವರೆಗೂ ಬಸ್ಸಲ್ಲಿ ಹೋಗಿ ಕರ್ನೂಲಿಂದ ಸಾಕಷ್ಟು ಬಸ್ಸಸ್ ಶ್ರೀಶೈಲಂಗೆ ಇರುತ್ತೆ. ನಾನು ಹೊಸಪೇಟಿಂದ 7:30 ಡೈರೆಕ್ಟ್ ಬಸ್ಗೆ ಹೋಗಿರೋದ್ರಿಂದ ಶ್ರೀಶೈಲಕ್ಕೆ ಮಾರ್ನಿಂಗ್ 8:30 ರೀಚ್ ಆಗಿದ್ದೆ. ಇಲ್ಲಿ ರೂಮ್ಸ್ನ ಮೊದಲೇ ಪ್ರೀ ಬುಕ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ಇಲ್ಲಿ ಸ್ವಲ್ಪ ಕಷ್ಟನೇ ರೂಮ್ ಹುಡ್ಕೋದು. ಪೀಕ್ ಟೈಮಲ್ಲಿ ರೂಮ್ ಸಿಗೋದಂತರೂ ತುಂಬ ಕಷ್ಟ. ಬೇರೆ ಟೈಮಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ನೀವು ರೂಮ್ನ ಹುಡುಕ್ಬೋದು. ನನಗೆ ನನ್ನ ಇನ್ಸ್ಟಾ ಫ್ರೆಂಡ್ ಇಂದ ಒಂದು ರೂಮ್ ಸಿಕ್ಕಿತ್ತು. ನಾನು ಇದ್ದಿದ್ದು ಜಗದ್ಗುರು ಪಂಡಿತಾರಾಧ್ಯ ಯಾತ್ರಿ ನಿವಾಸದಲ್ಲಿ. ಇದು ತುಂಬಾ ದೇವಸ್ಥಾನಕ್ಕೆ ಹತ್ತಿರ ಇದ್ದು ಸಖತ್ ದೊಡ್ಡದಾಗಿದೆ. ಇಲ್ಲಿ AC ಆ್ಯಂಡ್ ನಾನ್ AC ರೂಮ್ಸ್ ಅವೈಲೇಬಲ್ ಇರುತ್ತೆ. 700 ರೂಪೀಸ್ ಫಾರ್ ನಾನ್ AC ಆ್ಯಂಡ್ 1000 ರೂಪೀಸ್ ಫಾರ್ AC. ಇಲ್ಲಿ ಎಲ್ಲ ದುಡ್ಡು ಡೊನೇಷನ್ಗೆ ಹೋಗೋದು. ನಾನ್ AC ರೂಮ್ಸಲ್ಲಿ ನಾನ್ AC ರೂಮ್ಸಲ್ಲಿ ಹೊಚ್ಕೊಳ್ಳೋಕ್ಕೆ ಬ್ಲ್ಯಾಂಕೆಟ್ನ ಕೊಡಲ್ಲ ಮತ್ತು ಫೂಟ್ ಮ್ಯಾಟ್ ಕೂಡ ಇದ್ದಿಲ್ಲ. ಪೈಪ್ ಎಲ್ಲ ಬ್ರೇಕೇಜ್ ಇತ್ತು. ಸ್ವಲ್ಪ ನಾರ್ಮಲ್ ರೂಮ್ ಇದು. ಬಟ್ AC ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಬೆಟರ್ ಚೂಸ್ AC ರೂಮ್ಸ್. ಸೊ ಫಸ್ಟ್ ಡೇ ಫ್ರೆಶ್ ಆಗಿ ಏನೇನು ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಈ ಟೆಂಪಲಲ್ಲಿ ದರ್ಶನ ಮಾಡ್ಕೊಳ್ಳೋಕೆ ಲುಂಗಿ ಕಂಪಲ್ಸರಿ ಏನಿಲ್ಲ, ಆದರೆ ಅದು ನನಗೆ ಗೊತ್ತಿದ್ದಿಲ್ಲ. ಸೊ ಲುಂಗಿನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಲುಂಗಿನ ಹಾಕ್ಕೊಂಡು ದರ್ಶನಕ್ಕೆ ಹೋದೆ. ಇಲ್ಲಿ 4 ಥರ ದರ್ಶನ ಇದೆ. ಒಂದು ಶೀಘ್ರ ದರ್ಶನ 150 ರೂಪಾಯಲ್ಲಿ, ಇನ್ನೊಂದು ಅತಿ ಶೀಘ್ರ ದರ್ಶನ 300 ರೂಪಾಯಿಗೆ, ಇನ್ನೊಂದು ಸ್ಪರ್ಶ ದರ್ಶನ ಅಂದರೆ ಜ್ಯೋತಿರ್ಲಿಂಗನ ಮುಟ್ಟಿ ನಮಸ್ಕಾರ ಮಾಡೋದು, ಇದಕ್ಕೆ 500 ರೂಪಾಯಿ ಕೊಡಬೇಕು, ಇನ್ನೊಂದು ಫ್ರೀ ದರ್ಶನ. ಇಷ್ಟ ಬಂದಿದ್ದನ್ನ ಚೂಸ್ ಮಾಡಿ. ನೀವೇನಾದರೂ ಈ ದರ್ಶನದಲ್ಲಿ ಯಾವುದಾದ್ರೂ ಒಂದು ದರ್ಶನನ ಚೂಸ್ ಮಾಡಬೇಕಂದ್ರೆ ಎಲ್ಲದು ಪ್ರೀ ಬುಕ್ಕಿಂಗೆ.
ಸೊ ಶ್ರೀಶೈಲಂ.org ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ನಿಮಗೆ ಕಾಣೋ ಥರ ಲಾಗಿನ್ನ ಮಾಡಿ. ಫಸ್ಟ್ ಟೈಮ್ ಆದರೆ ಸೈನ್ ಇನ್ ಮಾಡಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ನಂತರ ಗೋ ಟು ಸೇವಾಸ್ ಆ್ಯಂಡ್ ದರ್ಶನಂ. ಇದರಲ್ಲಿ ನಿಮಗೆ ಬೇಕಾಗಿದ್ದ ದರ್ಶನನ ಬುಕ್ ಮಾಡ್ಕೋಬೋದು. ಅವೈಲೇಬಿಲಿಟಿ ತೋರಿಸುತ್ತೆ, ಆ ಅವೈಲೇಬಲ್ ಡೇಟ್ಸ್ಗೆ ಮಾತ್ರ ಬುಕ್ಕಿಂಗ್ ಆಗುತ್ತೆ. ಸೊ ನೀವು ಸ್ಪರ್ಶ ದರ್ಶನ ಚೂಸ್ ಮಾಡಬೇಕಂದ್ರೆ ಮೊದಲೇ 3 to 4 ಡೇಸ್ ಮುಂಚೆನೇ ಬುಕ್ ಮಾಡ್ಕೋಬೇಕು. 3 ಸ್ಲಾಟ್ಸ್ ಇರೋದ್ರಿಂದ ತುಂಬಾ ಬೇಗ ಬುಕ್ ಆಗಿಬಿಡ್ತವೆ. ಸೊ ಯಾವುದೇ ಥರ ಅಲ್ಲಿ ನಿಮಗೆ ಟಿಕೆಟ್ ಸಿಗೋದಿಲ್ಲ. ಏನು ಮಾಡೋದಿದ್ರೂ ಪ್ರೀ ಬುಕ್ಕಿಂಗ್ ಆನ್ಲೈನಲ್ಲೇ ಮಾಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಮೊಬೈಲ್ ಅಲೋ ಇಲ್ಲ. ಸೊ ಮೊಬೈಲ್ನ ನೀವು ದೇವಸ್ಥಾನ ಹತ್ತಿರ ಇರೋ ಮೊಬೈಲ್ ಡೆಪಾಸಿಟಲ್ಲಿ ₹10 ಕೊಟ್ಟು ಡೆಪಾಸಿಟ್ ಮಾಡ್ಬೋದು. ಮತ್ತು ಲಗೇಜಸ್ ಇಡೋಕ್ಕೆ ಲಗೇಜ್ ರೂಮ್ ಅಂದರೆ ಕ್ಲೋಕ್ ರೂಮ್ ಕೂಡ ಇರುತ್ತೆ. ಇಲ್ಲಿ ₹20ಗೆ ಲಗೇಜ್ನ ಇಟ್ಕೋತಾರೆ. ನಾನು ಫ್ರೀ ದರ್ಶನನ ಚೂಸ್ ಮಾಡಿದ್ದೆ. ಇದು ಆಲ್ಮೋಸ್ಟ್ 1 ಅವರಲ್ಲಿ ಆಗುತ್ತೆ. ಜನ ಇಲ್ಲದೇ ಇದ್ದರೆ ಬೇಗನೆ ಆಗುತ್ತೆ. ಸೊ ಯಾವ ದರ್ಶನ ಮಾಡಿದರೂ ಎಲ್ಲ ಒಳ್ಳೆಯದೇ ಆಗೋದು. ಸೊ ದರ್ಶನದ ನಂತರ ಹೋಟೆಲ್ಗೆ ಹೋಗಿ ಸಖತ್ ದೋಸಾನ ತಿಂದೆ. ಇಲ್ಲಿ ನಾ ಹೋಗಿದ್ದ ಹೋಟೆಲ್ ನಾಯ್ಡು ಅಂತ ಜಸ್ಟ್ ಟೆಂಪಲ್ ಸರ್ಕಲಲ್ಲೇ ಇದೆ. ಮತ್ತು ಈ ಟೆಂಪಲ್ ಸರ್ಕಲಲ್ಲಿ ಹೋಗುವಾಗ ಜೀಪ್ಸ್ ತುಂಬಾ ಕಂಡಿತು ನನಗೆ. ನಾ ಹೋಗುವಾಗ ಅವರೆಲ್ಲ ಸೈಟ್ ಸೀಯಿಂಗ್ಗೆ ಬರ್ತೀರಾ ಅಂತ ಕೇಳ್ತಿದ್ರು, ಅಂದರೆ ತೆಲುಗುವಲ್ಲಿ ಕೇಳ್ತಿದ್ರು. ಸೊ ಸೈಟ್ ಸೀಯಿಂಗ್ ಅಂದರೆ ಏನಪ್ಪ ಅಂದರೆ, ನೀವು ₹150 ಕೊಟ್ಟರೆ ಸಾಕು, ನಿಮಗೆ 5 ಮೇನ್ ಶ್ರೀಶೈಲಂ ಪ್ಲೇಸಸ್ನ ಇವರು ಕರ್ಕೊಂಡೋಗಿ ತೋರಿಸ್ತಾರೆ, ಅದು ಜೀಪಲ್ಲಿ. ಸೊ ಇದು ಬೆಸ್ಟ್ ಆಪ್ಷನ್ನೇ. ನೀವು ಶ್ರೀಶೈಲಂಗೆ ಬಂದರೆ ಇದನ್ನು ಮಿಸ್ ಮಾಡಬೇಡಿ. ಫಸ್ಟ್ ಪ್ಲೇಸ್ ಬಂದು ಇವರು ತೋರಿಸೋದು ಸಾಕ್ಷಿ ಗಣಪತಿ. ಸಾಕ್ಷಿ ಗಣಪತಿ ಅಂದರೆ ಶ್ರೀಶೈಲದ ದ್ವಾರದಲ್ಲೇ ಇರೋ ದೇವಸ್ಥಾನ. ಇಲ್ಲಿ ಗಣೇಶ ಏನೋ ಬರೀತಿರೋದನ್ನು ನೀವು ನೋಡ್ಬೋದು. ಅದೇನಪ್ಪ ಅಂದರೆ, ಶಾಸ್ತ್ರಗಳ ಪ್ರಕಾರ ಶ್ರೀಶೈಲದಲ್ಲಿ ಯಾರ್ಯಾರು ಭಕ್ತರು ಬರ್ತಾರೆ ಎಲ್ಲರ ಹೆಸರು ಮತ್ತು ಗೋತ್ರನ ಗಣೇಶ ಬರ್ಕೋತಾನಂತೆ. ಆನಂತರ ಅಪ್ಪನಾದ ಶಿವನಿಗೆ ಆ ಲಿಸ್ಟ್ನ ಕಳಿಸ್ತಾನಂತೆ. ಸೊ ಇದ್ರ ಮೂಲಕ ಶ್ರೀಶೈಲಕ್ಕೆ ಯಾರ್ಯಾರು ಬಂದು ಹೋದ್ರಪ್ಪ ಅಂತ ಶಿವನಿಗೆ ಗೊತ್ತಾಗುತ್ತಂತೆ. ಸೊ ಇದು ತುಂಬಾ ಮಾನ್ಯತೆ ಇರೋ ದೇವಸ್ಥಾನ. ಸೊ ಇವರು ಸೆಕೆಂಡ್ ಕರ್ಕೊಂಡು ಹೋಗೋ ಟೆಂಪಲ್ ಶಿಖರೇಶ್ವರ ಟೆಂಪಲ್. ಇಲ್ಲಿ ಸುಮಾರು ಸ್ಟೆಪ್ಸ್ ಇದ್ದಾವೆ, ಬಟ್ ಇವರು ಜೀಪಿಂದ ಡೈರೆಕ್ಟ್ ಟಾಪ್ಗೆ ಹೋಗಿ ಬಿಡ್ತಾರೆ. ಸೊ ಮೇಲೆ ಹೋಗುವಾಗ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಹೋಗಬೇಕಂದ್ರೆ ₹20 ಟಿಕೆಟ್ನ ತೆಗೆಸ್ಬೇಕು. ಅಲ್ಲಿ ನಿಮಗೊಂದು ನಂದಿ ಸಿಗುತ್ತೆ. ಆ ನಂದಿಯ ಕೋಡಿಂದ ನೀವು ಶ್ರೀಶೈಲದ ಗೋಪುರಗಳನ್ನು ನೋಡಿ ನಮಸ್ಕಾರ ಮಾಡಬೇಕಂತ ಹೇಳ್ತಾರೆ. ಸೊ ಈ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಈ ವ್ಯೂ ನೋಡಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇದು ಶಿಖರೇಶ್ವರ ದೇವಸ್ಥಾನ, ಶಿಖರ ಸ್ವಾಮಿಗೆ ಸಮರ್ಪಿತ. ನೆಕ್ಸ್ಟ್ ಥರ್ಡ್ ಪ್ಲೇಸ್ ಇವರು ತೋರಿಸೋದು ಲಲಿತಾ ಪೀಠಂ. ಇಲ್ಲಿ ಶಂಕರಾಚಾರ್ಯರು ತಪಸ್ ಮಾಡಿದ್ರಂತೆ. ಇದರ ಪಕ್ಕಕ್ಕೆ ಇದೆ ಹಟಕೇಶ್ವರ ಟೆಂಪಲ್. ಹಟಕೇಶ್ವರ ಟೆಂಪಲ್ ತುಂಬ ಹಳೆಯದಾದ 11ನೇ ಸೆಂಚುರಿಯ ಟೆಂಪಲ್. ಇದು ಶಿವನಿಗೆ ಸಮರ್ಪಿತ ಮತ್ತು ಬಹಳ ಮಹತ್ವವನ್ನು ಹೊಂದಿದೆ. ಹಟಕೇಶ್ವರ ದೇವಸ್ಥಾನ ಆದಮೇಲೆ ಕೊನೆಯದಾಗಿ ಇವರು ಪಾಲದಾರ ಪಂಚದಾರ ವಾಟರ್ಫಾಲ್ಸ್ ಅಥವಾ ತೀರ್ಥಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಶಂಕರಾಚಾರ್ಯ ತಪಸ್ಸನ್ನು ಮಾಡಿ ಶಿವನ ಜಟೆಯಿಂದ ಗಂಗೆಯನ್ನು ಭೂಮಿಗೆ ತಂದಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ ಬೀಳೋ ವಾಟರ್ ಅಥವಾ ಜಲ ನಿರಂತರ, ಅಂದರೆ ಯಾವುದೇ ಕಾಲದಲ್ಲೂ ಇದು ಬತ್ತಲ್ಲ ಅಂತ ಹೇಳ್ತಾರೆ. ಸೊ ಇವು ಟಾಪ್ 5 ಪ್ಲೇಸಸ್. ಸೊ ಈ ಪ್ಲೇಸಸ್ ನೋಡಿದ ಮೇಲೆ ನನಗೆ ತುಂಬಾ ತಲೆನೋವು ಬಂದಿತ್ತು, ನಿದ್ದೆ ಆಗ್ಲಾರ್ದ ಕಾರಣ. ಸೊ ಸೈಟ್ ಸೀಯಿಂಗ್ ಆದಮೇಲೆ ವೆಜ್ ಮಂಚೂರಿನ ತಿನ್ನೋಕ್ಕೆ ಮತ್ತೆ ಹೋಟೆಲ್ ನಾಯ್ಡುಗೆ ಹೋದೆ. ಆಮೇಲೆ ನೀರು ಖಾಲಿ ಆಗಿಬಿಡ್ತು ಅಂತ ನೀರು ತೊಗೊಳೋಕ್ಕೆ ಹೋದರೆ ಅಲ್ಲಿ ಗೊತ್ತಾಯಿತು ಪ್ಲಾಸ್ಟಿಕ್ ಬಾಟಲ್ಸ್ನ ಇಲ್ಲಿ ಮಾರಲ್ವಂತೆ. ಅಂದರೆ ಇಲ್ಲಿ ಓನ್ಲಿ ಗ್ಲಾಸ್ ಬಾಟಲ್ಸ್ನ ಮಾರ್ತಾರೆ. ಅದು ₹60 1 ಲೀಟರ್ಗೆ. ಮತ್ತು 5 ಲೀಟ್ರ್ ಬಿಸ್ಲೇರಿನ ಕೂಡ ಮಾರ್ತಾರೆ, ಅದು ಮಾತ್ರ ಪ್ಲಾಸ್ಟಿಕ್. ಇವ್ರ ಲಾಜಿಕ್ ನನಗೆ ಮಾತ್ರ ಅರ್ಥ ಆಗಲಿಲ್ಲ. ಆದರೂ ನೀರಡಿಕೆ ಆಗಿದ್ದರಿಂದ ನೀರನ್ನ ತಗೊಳ್ಳೇಬೇಕಾಯಿತು. ಆಮೇಲೆ ಇಲ್ಲಿ ಮಿನರಲ್ ವಾಟರ್ ಫೆಸಿಲಿಟೀಸ್ ಕೂಡ ತುಂಬ ಇದೆ. ಬಟ್ ನಿಮಗೆ ಕುಡಿದ್ರೆ ಗೊತ್ತಾಗುತ್ತೆ ಅದು ಬ್ಲೀಚಿಂಗ್ ಪೌಡರ್ ಅಥವಾ ಕ್ಲೋರಿನ್ ವಾಟರ್ ಅಂತ. ತುಂಬಾ ಪ್ರಾಬ್ಲಮ್ ಆಯಿತು ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಈ ನೀರನ್ನ ಕುಡಿದು. ಸೊ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು.
ಆಮೇಲೆ ಎಲ್ಲ ಮುಗಿಸಿ ರೂಮ್ಗೆ ಹೋದೆ. ಯಾತ್ರಿ ನಿವಾಸಲ್ಲಿ ದಿನ ದಾಸೋಹ ಇರುತ್ತೆ. ರಾತ್ರಿ 1 ಗಂಟೆವರೆಗೂ ಸಖತ್ ಅನ್ನ ಸಾರು ಇಲ್ಲಿ ಮಾಡಿ ಹಾಕ್ತಾರೆ. ಸೊ ಲೆಟ್ ಸ್ಟಾರ್ಟ್ ಡೇ 2 ಅಂದರೆ January 1. 2ನೆಯ ದಿನ ನಮ್ಮ ಅಣ್ಣ ಸುಯ್ ಅಂತ ಬೆಂಗಳೂರಿಂದ ಬೈಕ್ ತೊಗೊಂಡು ಬಂದ. ಸೊ ಈಗ ಜೋಶ್ ಬಂತು ನನಗೆ ತಿರುಗೋಕ್ಕೆ. ಸೊ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಏನು ಪ್ಲ್ಯಾನೇ ಮಾಡಿಲ್ಲ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮತ್ತೆ ಹೋಟೆಲ್ ನಾಯ್ಡು ಹೋದ್ವಿ. ಅಲ್ಲಿ ಇಡ್ಲಿ ದೋಸೆ ತಿಂದ ನಂತರ ಸಫಾರಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಸಫಾರಿ ಹೊರಟೇ ಬಿಟ್ವಿ. ಶ್ರೀಶೈಲದಿಂದ 25 ಕಿಲೋಮೀಟರ್ ದೂರ ಇದೆ ಈ ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್ ಸಫಾರಿ. ಇದರ ಟೈಮಿಂಗ್ಸ್ ಬಂದು 9 AM to 4 PM. ಕಾಸ್ಟ್ ಬಂದು ಒಂದು ರೈಡ್ಗೆ 3,000 ತಗೋತಾರೆ. ನಾವು ಎಷ್ಟು ಜನ ಹೋಗ್ತೀವಿ ಅದರ ಮೇಲೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ಈಗ ಸಫಾರಿ ಸ್ಟಾರ್ಟ್ ಆಗೋ ಮುಂಚೆ ಇಲ್ಲಿ ಟೈಗರ್ ರಿಸರ್ವ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿರೋ ಗಾರ್ಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. मेरा नाम शिवा है. मैं इधर तुमलाबैलू जंगल सफारी में सुपरवाइज़र था. ये पूरा नल्लमल्ला फॉरेस्ट बोलते हैं. ये पूरा सबसे इंडिया में लार्जेस्ट टाइगर रिजर्व है. प्रेजेंट ये नल्लमल्ला फॉरेस्ट में आके हमको प्रेजेंट पॉपुलेशन टाइगर्स आके 87+ टाइगर्स है, 17 कप्स, 532 लेपर्ड्स. अभी वाइल्ड एनिमल्स पूरा भी है. क्या बोले तो ये सबसे इंडिया में लार्जेस्ट टाइगर रिजर्व है ना. इसका स्क्वायर किलोमीटर आके 3728 स्क्वायर किलोमीटर है. ये सबसे इंडिया में लार्जेस्ट टाइगर रिजर्व है. अभी पूरा भी हमारा सफारी आके टाइमिंग्स आके सुबह ही 9 बजे से शुरू होता है, 4 बजे क्लोज़ होता है, शाम को 4 बजे क्लोज़ होता है. अभी पूरा हमारा सफारी ड्यूरेशन आके 13 किलोमीटर रहता है. 13 किलोमीटर में 10 किलोमीटर पूरा भी जंगल घुमाते. ये 10 किलोमीटर अंदर हमको कोई प्राणी दिखिया तो दिखता, नहीं तो नहीं, वो तो किस्मत है. क्या बोले तो ये सबसे लार्जेस्ट बोल रहे हैं ना, उसके लिए अभी 3 किलोमीटर मेन रोड में एग्जिट है. ಹಾಗೆ ಇಲ್ಲಿರೋ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಇವರು ಟ್ರೈಬಲ್ಸಿಂದ ಪ್ರಿಪೇರ್ ಮಾಡಿಸ್ತಾರಂತೆ. ಸೊ ಇವನ್ ಕೂಡ ನಿಮ್ಗೆ ಇಷ್ಟ ಆದರೆ ಏನಾದರೂ ತಗೋಬೋದು. क्या क्या मिलता है इधर? इधर तो ट्राइबल्स जूट बैग, जूट बैग्स, टी-शर्ट्स, कैप्स, नोटबुक्स, एनएसटीआर बैडजेस, जैकेट्स, एनएसटीआर जैकेट पूरा भी मिलते हैं. तो ये ना मैग्नेट्स, फ्रिज मैग्नेट्स, मग्स, वो भी है. अभी तो स्टार्ट में है, स्टार्ट होना चाहिए, नेक्स्ट मंथ में आ रहा है स्टार्ट. ओके, थैंक यू. ओके, थैंक यू. ಬನ್ನಿ ಈಗ ಸಫಾರಿನ ಸ್ಟಾರ್ಟ್ ಮಾಡೋಣ. ಇದು 10 ಕಿಲೋಮೀಟರ್ ಸಫಾರಿ ಒನ್ ಸೈಡ್. ಪ್ರಾಣಿಗಳು ಕಾಣೋದು ಬೈ ಲಕ್ ಆರ್ ಬೈ ಚಾನ್ಸ್ ಅಷ್ಟೇ ಅಂತ ಹೇಳ್ತೀನಿ. ಕಂಡಕ್ಟಿಂಗ್ ಟೈಮ್ ಸ್ವಲ್ಪ ವಿಚಿತ್ರ ಇದೆ. 9 AM to 4 PM ಯಾರು ಇಡ್ತಾರೆ ಗುರು ಸಫಾರಿ? ನಾವು ನೋಡಿದ್ದು ಹುಲಿ ಹೆಜ್ಜೆ, ಲೆಪರ್ಡ್ ಪೂಪ್ ಅಷ್ಟೇ. ಮತ್ತು ಅದು ಬಿಟ್ಟರೆ ನಮಗೇನು ಕಾಣಲಿಲ್ಲ. ಒಂದು ಪೀಕಾಕ್ ಕೂಡ ನಮಗೆ ಕಾಣಲಿಲ್ಲ ಈ ಸಫಾರಿಲಿ. ಆದರೆ ಆ್ಯಸ್ ಐ ಸೆಡ್, ಸಫಾರಿ ಅಂದರೆ ಲಕ್ ಬೈ ಚಾನ್ಸ್ ಅಷ್ಟೇ. ಹಾಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಅಂತ ಏನೋ ಸ್ಟಾಪ್ ಮಾಡಿ ತೋರಿಸ್ತಾರೆ. ಅಲ್ಲಿ ಮಾತ್ರ ನನಗೆ ಯಾವುದೇ ವ್ಯೂ ಕಾಣಿಸ್ಲಿಲ್ಲ. ನೆಕ್ಸ್ಟ್ ಒಂದು ಲೇಕ್ಗೆ ಸ್ಟಾಪ್ ಮಾಡ್ತಾರೆ. ಇದು ಸ್ವಲ್ಪ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಸಫಾರಿ ಮುಗಿಸಿ ಫೈನಲಿ ಹಾಗೆ ಕುಚ್ಚಿದ ಶೇಂಗಾ ತಿಂದು ವಾಪಸ್ ಹೊರಟ್ವಿ. ಶ್ರೀಶೈಲ ರೀಚ್ ಆಗಿ ಮತ್ತೆ ಹೋಟೆಲ್ ನಾಯ್ಡುಗೆ ಹೋಗಿ ಪರೋಟ ತೊಗೊಂಡೆ. ಬಾಯ್ ರೈಸ್ ಆ್ಯಂಡ್ ದಾಲ್ ತೊಗೊಂಡ. ರೇಟ್ ಬಂದು 70, 80, 100, 120 ಈ ರೇಂಜಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗೋದಪ್ಪ ಅಂತ ಪ್ಲ್ಯಾನ್ ಮಾಡ್ತಾ ನಾವು ಹೊರಟ್ವಿ ಕೇಬಲ್ ಕಾರ್ನ ಟ್ರೈ ಮಾಡೋಕ್ಕೆ. ಸೊ ನಾನು ಯಾವತ್ತೂ ಕೇಬಲ್ ಕಾರಲ್ಲಿ ಹೋಗಿದ್ದಿಲ್ಲ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಹೊರಟ್ವಿ. 80 rupees per person ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತು ಸ್ವಲ್ಪ ವೇಟ್ ಮಾಡಿದ ನಂತರ ಪಾತಾಳ ಗಂಗೆಗೆ ಈ ಕೇಬಲ್ ಕಾರ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಪಾತಾಳ ಗಂಗೆಗೆ ಹೋಗೋಕ್ಕೆ 700 ಮೆಟ್ಲು ಇದ್ದಾವೆ. ಈ ಮೆಟ್ಲಿಂದಾದರೂ ಹೋಗ್ಬೋದು, ಇಲ್ಲ ಕೇಬಲ್ ಕಾರ್ನ ಚೂಸ್ ಮಾಡ್ಬೋದು. ಈ ಕೇಬಲ್ ಕಾರಿಂದ ಕೇವಲ 1 ನಿಮಿಷದಲ್ಲಿ ನಾವು ಕೆಳಗಡೆ ಹೋಗ್ತೀವಿ. ಪಾತಾಳ ಗಂಗೆ ತುಂಬಾ ಶಾಂತವಾಗಿರೋ ಪ್ಲೇಸು. ಇಲ್ಲಿ ತುಂಬಾ ಬೆಸ್ಟ್ ವೈಬ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ವಾಪಸ್ ಹೋಗೋಕ್ಕಂತ ಮೇಲೆ ಹೋದರೆ ಎಷ್ಟು ದೊಡ್ಡ ಕ್ಯೂ ಇತ್ತಂದರೆ ಲೈಕ್ ಇಟ್ took 1.5 hours for us to reach top.
ನಮ್ಗೆ 1.5 ಅವರ್ ಬೇಕಾಯಿತು ಟಾಪ್ಗೆ ಹೋಗಬೇಕಂದ್ರೆ, ಯಾಕಂದರೆ ಕೇಬಲ್ ಕಾರ್ಗೆ ಅಷ್ಟು ಕ್ಯೂ ಇರುತ್ತೆ. ಸೊ ತುಂಬಾ ಟೈಮ್ ಆಗಿದ್ದರಿಂದ ನಾವು ನೆಕ್ಸ್ಟ್ ಆಕ್ಟೋಪಸ್ ವ್ಯೂ ಪಾಯಿಂಟ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಅದು ಮಿಸ್ ಆಯಿತು. ಅದ್ರ ಸಲುವಾಗಿ ನಾವು ಚೇಂಜ್ ಆಫ್ ಪ್ಲ್ಯಾನ್ ಅಂತ ಚೆಂಚು ಲಕ್ಷ್ಮಿ ಟ್ರೈಬಲ್ ಮ್ಯೂಸಿಯಮ್ಗೆ ಹೋದ್ವಿ. ಎಂಟ್ರಿ ಟಿಕೆಟ್ ಬಂದು 20 ರೂಪೀಸ್ ಪರ್ ಪರ್ಸನ್. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಶ್ರೀಶೈಲಂ ಫಾರೆಸ್ಟಲ್ಲಿ 30ಕ್ಕೂ ಹೆಚ್ಚು ಟ್ರೈಬ್ಸ್ ಇರ್ತವೆ ಅಂತ, ಅಂದರೆ ಬುಡಕಟ್ಟು ಜನಾಂಗದವರು. ನೆಕ್ಸ್ಟ್ ಇದನ್ನು ಮುಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತೀವಿ ಮತ್ತೆ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡೋಕ್ಕೆ. ದರ್ಶನ ಮುಗಿಸಿ ಗೋಪುರನ ನೋಡ್ತಾ ಕಾಲ ಕಳೆದ್ವಿ. ಸೊ ಇದೇ ನಮ್ಮ 1 January 2025 ಆಗಿತ್ತು. ನಾವು ವೆಲ್ಕಮ್ ಟು ಡೇ 3. ಡೇ 3ಗೆ ಅಕ್ಕ ಮಹಾದೇವಿ ಗುಹೆನ ಪ್ಲ್ಯಾನ್ ಮಾಡಿದ್ವಿ. ಅಕ್ಕ ಮಹಾದೇವಿ ಕೇವ್ಸ್ಗೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇದಕ್ಕೆ ಎವ್ರಿ ಡೇ ಬರೀ 100 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಮತ್ತು ಬೆಳಗ್ಗೆ 5:15 ಬಂದು ಟಿಕೆಟ್ ಕೌಂಟರ್ ಹತ್ರ ಲೈನ್ನ ಹಚ್ಚಬೇಕು. ಇಲ್ಲಿ ಎಕ್ಸಾಕ್ಟ್ 6 ಗಂಟೆಗೆ ಟಿಕೆಟ್ ಕೌಂಟರ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇಲ್ಲಿ ನಿಮ್ಮ ಹೆಸರನ್ನು ಬರೆಸಿ ಹೋಗಬೇಕು. ಸೊ ಹೆಸರನ್ನು ಬರೆಸಿದಾದ್ಮೇಲೆ ನಾವು ಸ್ವಲ್ಪ ಬರ್ಡಿಂಗ್ ಮಾಡೋಕ್ಕೆ ಹೋದ್ವಿ. ನಮಗೆ ಅಲ್ಲಿ ಕಂಡಿದ್ದು ನಿಯರ್ಲಿ ಥ್ರೆಟನ್ಡ್ ಬರ್ಡ್ ಇಂಪೀರಿಯಲ್ ಗ್ರೀನ್ ಪಿಜನ್. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಸೊ ಫೈನಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಹೋಗಿದ್ದು ಬಯಲು ವೀರಭದ್ರ ಸ್ವಾಮಿ ಟೆಂಪಲ್ಗೆ. ಈ ಟೆಂಪಲ್ಗೆ ಯಾವುದೇ ಥರ ಗುಡಿ ಗೋಪುರ ಅಥವಾ ಗರ್ಭಗೃಹ ಇಲ್ಲ. ಸೊ ಇದು ಓಪನ್ ಆಗೇ ಇರೋದ್ರಿಂದ ಬಯಲು ವೀರಭದ್ರ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ 8 ಅಡಿ ಎತ್ತರದ ವೀರಭದ್ರ ಸ್ವಾಮಿಯ ಮೂರ್ತಿನ ನೀವು ನೋಡಬಹುದು. ಇದು ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಇಲ್ಲಿ ವೀರಭದ್ರ ಸ್ವಾಮಿ ಕ್ಷೇತ್ರಪಾಲನಾಗಿ ನೆಲೆಸಿದ್ದಾನೆ. 9 to 11 ಒಳಗಡೆನೆ ನಾವು ಕೇಬಲ್ ಕಾರ್ನ ಟಿಕೆಟ್ ತೊಗೊಂಡು ಪಾತಾಳಗಂಗೆ ಕೌಂಟರ್ಗೆ ಹೋಗಬೇಕು. ಆ ಪಾತಾಳಗಂಗೆ ಟಿಕೆಟ್ ಕೌಂಟರಲ್ಲಿ ನಮ್ಮ ಹೆಸರನ್ನು ಕರೀತಾರೆ. ಆಗ ನಾವು ಡೀಟೇಲ್ಸ್ ಎಲ್ಲ ಕೊಡಬೇಕು. ಈ ಲವ್ಲಿ ಲೇಡಿ ನೋಟ್ ಮಾಡ್ಕೋತಾರೆ. ಡೀಟೇಲ್ಸ್ ಎಲ್ಲ ನೋಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕೌಂಟರ್ಗೆ ಹೋದರೆ ಅಲ್ಲಿ ಪರ್ ಪರ್ಸನ್ 650 ರೂಪೀಸ್ ತೊಗೊಂಡು ನಿಮಗೆ ಟಿಕೆಟ್ನ ಕೊಡ್ತಾರೆ. ಟಿಕೆಟ್ ತೊಗೊಂಡ್ಮೇಲೆ 100 ಜನ ಆಗೋವರೆಗೂ ವೇಟ್ ಮಾಡ್ತಾನೆ ಕೂಡಬೇಕು. ಸೊ 100 ಜನ ಆದಮೇಲೆ 2 ಟ್ರಿಪ್ನ ಡಿವೈಡ್ ಮಾಡಿ ಫಸ್ಟ್ ಟ್ರಿಪ್ ಸೆಕೆಂಡ್ ಟ್ರಿಪ್ ಅಂತ ಕಳಿಸ್ತಾರೆ. ಈ ಜರ್ನಿ ಬಂದು 18 ಕಿಲೋಮೀಟರ್ಸ್ ಒನ್ ಸೈಡ್ ಬೋಟಲ್ಲಿ. ಸೊ ಟೋಟಲ್ 36 ಕಿಲೋಮೀಟರ್ಸ್ ಬೋಟ್ ರೈಡ್ ಆಗಿರುತ್ತೆ. ನಾವು 11ಕ್ಕೆ ಬಿಟ್ವಿ, ಆಲ್ಮೋಸ್ಟ್ 12ಗೆ ರೀಚ್ ಆದ್ವಿ. ಇದೇ ಸ್ಥಳದಲ್ಲಿ ಅಕ್ಕ ಮಹಾದೇವಿ ತಪಸ್ಸು ಮಾಡಿದ್ದು. ಈ ಗುಹೆ ಒಳಗಡೆ ಇರೋ ಶಿವಲಿಂಗ ಸ್ವಯಂಭು ಮತ್ತು ಇಲ್ಲಿ ಒಂದು ಸರ್ತಿ ಒಬ್ಬರು ಮಾತ್ರ ಹೋಗ್ಬೋದು. ಅದ್ರ ಸಲುವಾಗಿ ಇಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ಆನಂತರ ವಾಪಸ್ ಹೊರಟ್ವಿ. 11ಕ್ಕೆ ಬಿಟ್ಟವರು 3:15 ವಾಪಸ್ ಬಂದ್ವಿ. ಈಗ ನಮಗೆ ಆಕ್ಟೋಪಸ್ ವ್ಯೂ ಪಾಯಿಂಟ್ಗೆ ಹೋಗೋದಿತ್ತು. ಸೊ ಫೈನಲಿ ಶ್ರೀಶೈಲಮಿಂದ 25 ಕಿಲೋಮೀಟರ್ ದೂರ ಇರೋ ಆಕ್ಟೋಪಸ್ ವ್ಯೂ ಪಾಯಿಂಟ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸರ್ಪ್ರೈಸ್, ಆಕ್ಟೋಪಸ್ ವ್ಯೂ ಪಾಯಿಂಟ್ 4:15 ಕ್ಲೋಸ್ ಆಗಿಬಿಡುತ್ತೆ. ನಾವು ರೀಚ್ ಆಗಿದ್ದು 5:15. ಸೊ ಅಲ್ಲಿ ಗಾರ್ಡ್ ಹೋಗೋವರೆಗೂ ವೇಟ್ ಮಾಡಿ ನುಗ್ಗಿಬಿಟ್ವಿ ಒಳಗಡೆ. ಸೊ ಅಷ್ಟು ದೂರ ಬಂದು ಹೇಗೆ ಅದನ್ನು ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ. ಸೊ ಆಕ್ಟೋಪಸ್ ವ್ಯೂ ಪಾಯಿಂಟ್ ಮಾತ್ರ ಬೆಸ್ಟ್ ಪ್ಲೇಸ್ ಆಫ್ ಶ್ರೀಶೈಲಂ. ತುಂಬಾ ಸುಂದರವಾಗಿದೆ. ಆಕ್ಟೋಪಸ್ ವ್ಯೂ ಪಾಯಿಂಟ್ ಮುಗಿಸಿದ ಮೇಲೆ ನಾವು ಹೋಗೋ ದಾರಿಲೇ ಶ್ರೀಶೈಲಂ ಡ್ಯಾಮ್ ಕೂಡ ಬರುತ್ತೆ. ಡ್ಯಾಮ್ನು ನೋಡಿಕೊಂಡು ವಾಪಸ್ ಶ್ರೀಶೈಲಂಗೆ ಹೊರಟ್ವಿ. ಸೊ ದಿಸ್ ವಾಸ್ ಅವರ್ ಡೇ 3. ಇಲ್ಲಿ ಇರೋ ಇನ್ನೂ ಬೇರೆ ಪ್ಲೇಸಸ್ ನೋಡೋದಾದರೆ ಇಲ್ಲಿ ಇಷ್ಟಕಾಮೇಶ್ವರಿ ಅಂತ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ನೀವು ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದು ಟಿಕೆಟ್ಸ್ನ ಬುಕ್ ಮಾಡಬೇಕಾಗುತ್ತೆ. ಇವತ್ತು ಬುಕ್ ಮಾಡಿದರೆ ನಾಳೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಇದು 25 ಕಿಲೋಮೀಟರ್ ಜೀಪ್ ರೈಡ್ ಆಗಿರುತ್ತೆ. ಮತ್ತು ಇಷ್ಟಕಾಮೇಶ್ವರಿ ದೇವಿ ಅಂದರೆ ನೀವು ಕೇಳ್ಕೊಂಡಿದ್ದೆಲ್ಲ ದಯಪಾಲಿಸೋ ದೇವಿ. ಶಿವಾಜಿ ಮೆಮೋರಿಯಲ್ ಕೂಡ ಇಲ್ಲಿ ಇದೆ. ಸೊ ಶಿವಾಜಿಗೆ ಇದೇ ಸ್ಥಳದಲ್ಲಿ ದೇವಿ ಖಡ್ಗವನ್ನು ದಯಪಾಲಿಸಿದ್ಲು ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಹೋಗೋದು ಕೂಡ ಮರಿಬೇಡಿ.
ಸೊ ಇದು ನಮ್ಮ ಶ್ರೀಶೈಲಂ ಜರ್ನಿ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಕಾಂಟೆಂಟ್ಗೆ ನಿಮ್ಮ ಡೆಕ್ಕನ್ ಬಾಯ್ ಭರತ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.